ಕನಕಪುರ ಟೌನ್ ಹೇಗಿತ್ತು, ಕೋಡಳ್ಳಿ ಹೆಂಗಿತ್ತು, ಆರವಳ್ಳಿ ಹೆಂಗಿತ್ತು, ಸಾತ್ತೂರ್ ಹೆಂಗಿತ್ತು, ನಿಮ್ಮ ಕಣ್ಣುಗಳು ನಮ್ಮ ಹಿರಿಯರ ಎಲ್ಲ ನಾಯಕರುಗಳಿಗೆ ಸಾಕ್ಷಿ. ನಿಮ್ಮ ಜಮೀನು ಆಸ್ತಿ ಬೆಲೆ ಏರಿತ್ತು ಅಂತೇಳಿ. ನಾವು ಮೂಲತಃ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು, ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯವರು. ನಾನು ಯಾರಿಗೂ ಹೇಳಿದೆ ನಿಮ್ಗೆಲ್ಲ ಆಸ್ತಿ ಮಾರ್ಕೊಂಡ್ಬಿಟ್ರಿ ಕಣಯ್ಯ, ಉಳಿಸ್ಕೊಳ್ಳಿ, ಬೆಂಗಳೂರವ್ರು ಬರ್ತಾರೆ, ಹತ್ರ ಇದೆ, ಫಲವತ್ತಿದೆ ಅಂತ ಹೇಳಿದೆ. ಕೆಲವರು ಮಾರ್ಕೊಂಡ್ರು, ಕೆಲವರು ಉಳಿಸ್ಕೊಂಡಿದ್ದೀರಿ. ಬರೀ ನಾನು ಶಿವನಹಳ್ಳಿ ದೇವಸ್ಥಾನದ ವೀರಭದ್ರೇಶ್ವರ ದೇವಸ್ಥಾನ ಸನ್ನಿಧಿಯಲ್ಲಿ ಒಂದು ಮಾತು ಹೇಳ್ದೆ. ಏನ್ ಗಲಾಟೆ, ಏನ್ ಬಿಜೆಪಿಯವರು, ದಳದವರು, ಯಾರ್ಯಾರು ನಾಯಕರುಗಳು, ಟೀಕೆಗಳು, ಟಿಪ್ಪಣಿಗಳು ಎಲ್ಲ ಸುರಿಮಳೆ ಆದವು. ಆದರೆ ಟೀಕೆಗಳೆಲ್ಲ ಸತ್ತೋಯ್ತು. ನಾವು ಮಾಡಿದಂತ ಕೆಲಸಗಳು ಶಾಶ್ವತವಾಗಿ ಉಳಿದು ನೀವೆಲ್ಲ ಬೆಂಗಳೂರು ಜಿಲ್ಲೆಯ ಮಕ್ಕಳು, ನಿಮ್ಮ ಆಸ್ತಿ ಮೌಲ್ಯಗಳು 1/4 ಆಗಿದೆ. ನಿಮ್ಮ ಜೋಬ್ಗೆ ದುಡ್ಡು ಕೊಡಕ್ ಆಗದೆ ಇರ್ಬೋದು, ಆದರೆ ನಿಮ್ಮ ಸ್ವಾಭಿಮಾನದ ಕಿಚ್ಚಿಗೆ ಆ ಗೌರವನ ತರುವಂತ ಕೆಲಸ ನಾನು ಮಾಡ್ಕೊಂಡು ನಾನು ಬಂದಿದ್ದೇನೆ. ಇವತ್ತು ಕೂಡ ನಮ್ಮ ಕ್ಷೇತ್ರ, ಇವತ್ತು ನಾನು ಕೂಡ ಎಲ್ಲರ, ನೀವು ವ್ಯವಸಾಯ ಬಿಡಿಸಬಾರ್ದು. ನಿಮ್ಮ ಹತ್ರ ನೀವು ಹಾಲು ಉತ್ಪಾದನೆ ಮಾಡಬೇಕು, ಹಣ್ಣು ಬೆಳಿಬೇಕು, ಹೂವು ಬೆಳಿಬೇಕು, ರೇಷ್ಮೆ ಬೆಳಿಬೇಕು, ತೆಂಗು ಹಾಕ್ಬೇಕು, ಅಡಿಕೆ ಹಾಕ್ಬೇಕು, ಬದುಕಬೇಕು. ಬೆಂಗಳೂರಲ್ಲಿ ಹೋಗಿ ವಲಸೆ ಹೋಗಿ ರೋಡಲ್ಲಿ, ಇಲ್ಲ ಅಂದ್ರೆ ಅಲ್ಲಿ ಯಾವುದೋ ಒಂದು ಅಂಗಡಿಯಲ್ಲಿ, ಇಲ್ಲಾಂದ್ರೆ ಗಾರ್ಡ್ ಕೆಲಸ ಮಾಡಿಕೊಂಡು ನೀವು ಬದುಕಬಾರ್ದು. ನಿಮ್ಮ ಸ್ವಾಭಿಮಾನದ ಬದುಕನ್ನ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಈಗಾಗಲೇ ಸುಮಾರು ಸಾವಿರಾರು ಎಕರೆ ಜಮೀನಿಗೆ ನೀರನ್ನ ಒದಗಿಸಿಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ. ಬೆಂಗಳೂರಿನ ಅಶುದ್ಧವಾದಂತ ನೀರು ನಮ್ಮಲ್ಲಿ ಹರಿತಾ ಇದೆ. ನಮ್ಮ ಕ್ಷೇತ್ರ 2 ಭಾಗ ಆಗಿದೆ. ನೀವೆಲ್ಲ ಆರೋಗ್ಯದಲ್ಲಿ ನರಳ್ತಾ ಇದ್ದೀರಿ, ನನಗೆ ಅರಿವಿದೆ. ಅದನ್ನ ಏನಾದ್ರು ಮಾಡಿ ತಪ್ಪಿಸ್ಬೇಕು, ನಿಮ್ಮ ಒಳ್ಳೆ ಉತ್ತಮವಾದಂತ ಆರೋಗ್ಯವನ್ನು ಕೊಡಬೇಕು. ನನ್ನ ಚಿಂತನೆ ಆರೋಗ್ಯ, ಆಶ್ರಯ, ಅಕ್ಷರ. ನಮ್ಮ ಮಕ್ಕಳು ಬೆಂಗಳೂರಿನಲ್ಲಿ ಯಾವ ರೀತಿ ವಿದ್ಯಾಭ್ಯಾಸ ಸಿಗ್ತಾ ಇದೆ, ಅದೇ ವಿದ್ಯಾಭ್ಯಾಸ ನಿಮ್ಮ ಮಕ್ಕಳಿಗೆ ಸಿಗ್ಬೇಕು. ಬೆಂಗಳೂರು ವಲಸೆ ಹೋಗ್ಬಾರ್ದು, ಕನಕಪುರಕ್ಕೆ ವಲಸೆ ಹೋಗ್ಬಾರ್ದು. ನಮ್ಮ ತಲೆ ಆಕಾಶ ಇದೆ, ಆಕಾಶಕ್ಕೂ ಮಧ್ಯಕ್ಕೂ ನಮಗೂ ಇರೋಂತ ಮಧ್ಯದಲ್ಲಿ ನಿಮ್ಮೆಲ್ಲ ಆಕಾಶದ ತಲೆ ಮೇಲೆ, ನಿಮ್ಮ ತಲೆ ಮೇಲೆ ಒಂದು ಸೂರನ್ನ ಕೊಡಿಸ್ಬೇಕು ಅನ್ನೋದು ಕೂಡ ನನ್ನ ಸಂಕಲ್ಪ. ಅದಕ್ಕೋಸ್ಕರನೇ ಇಡೀ ರಾಜ್ಯದಲ್ಲಿ ಈಗ ತುಗಣಿ ಪಕ್ಕದಲ್ಲಿ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಒಂದು ನಮ್ಮದೇ ಆದಂತ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜು, ತಾಯಿ ಮಗು ಹಾಸ್ಪಿಟ್ಲು, ಇನ್ಫೋಸಿಸ್ ಅವ್ರು ಕೇಳಿ ಸುಮಾರು 60 ಕೋಟಿ ವೆಚ್ಚ ರೂಪಾಯಿದ ಹಾಸ್ಪಿಟಲ್ ಅನ್ನ, ನನ್ನ ತಾಯಿ ಮಕ್ಕಳು ಹಾಸ್ಪಿಟಲ್ ಕಳಿಸಿರೋದು ನಿಮ್ ಕಣ್ಣಿಗೆ ಸಾಕಾಗಿ ಇವತ್ತು ಉಳ್ಕೊಂಡಿದೆ. ಹಂಗೆ ಇವತ್ತು 800,000 ಕೋಟಿ ರೂಪಾಯಿ ಆಗ್ತದೆ ಆ ಮೆಡಿಕಲ್ ಕಾಲೇಜು. ಯಾರೋ ಹೋಗ್ತಾ ಸ್ವಲ್ಪ ಜಾಗ ಬಿಟ್ಬಿಡಿ. ಇವತ್ತು ನೀವು ಕೊಟ್ಟಂತ ಅಧಿಕಾರ, ಆ ಅಧಿಕಾರ ನಂದಲ್ಲ, ಇದು ನಿಮ್ಮ ಅಧಿಕಾರ. ರಾಜ್ಯದ ಜನತೆಗೆ ಸಮರ್ಪಕವಾಗಿ ಇಡುವಂತ ಒಂದು ಅಧಿಕಾರ. ಸೊ ನೀವು ತೋರಿಸಂತ ಪ್ರೀತಿ, ವಿಶ್ವಾಸ ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಕೊನೆ ಉಸಿರಿರುವವರೆಗೂ ನಿಮ್ಮ ಮಗನಾಗಿ ನನ್ನ ಸೇವೆಯನ್ನ, ನಿಮ್ಮ ಸೇವೆಯನ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ. ನಾನು ಎಲ್ಲ ನಾಯಕರುಗಳಿಗೆ ಕೇಳ್ಕೊಳ್ಳೋದಿಷ್ಟೇ, ಯಾವುದೇ ಪಾರ್ಟಿ ಇರಲಿ, ಯಾವುದೇ ಪಕ್ಷ ಇರಲಿ, ತಲೆ ಕೆಡಿಸ್ಕೊಳಕ್ ಎಲ್ಲ ಜನ ಇವತ್ತೆಲ್ಲ ನಾಳೆ ಅವರ ಮನಸ್ಸು ಪರಿವರ್ತನೆ ಆಗ್ತದೆ. ಈ ದೇಶದಲ್ಲಿ ಇನ್ನೊಬ್ಬ DK ಶಿವಕುಮಾರ್ನ ಜನತಾದಳದವರು, ಬಿಜೆಪಿಯವರು ಈ ಕನಕಪುರ ತಾಲೂಕಲ್ಲಿ, ನಮ್ಮ ಜಿಲ್ಲೆಯಲ್ಲಿ ತಯಾರು ಮಾಡಕ್ ಸಾಧ್ಯನಾ? ಸಾಧ್ಯ ಇಲ್ಲ. ಅದನ್ನ ನಮ್ಮ ಜನರಿಗೆ ತಿಳುವಳಿಕೆಯನ್ನ ಹೇಳಬೇಕು. ಯಾರ ಮೇಲೂ ದ್ವೇಷ ಮಾಡಕ್ ಹೋಗ್ಬೇಡಿ. ನೀವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಅವ್ರಿಗೆ ಆ
ಮನಸ್ಸು ಬರಲಿ ಅಂತ ಹೇಳಿ ಇವತ್ತು ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾನು ಬಂದಂತ ಸಂದರ್ಭದಲ್ಲಿ ತಾವೆಲ್ಲ ಸ್ವಾಗತವನ್ನ ಮಾಡಿದ್ದೀರಿ. ಇವತ್ತು ಹಾಲು ಉತ್ಪಾದನೆ ಬಿಡಿಯಕ್ಕೆ ಹೋಗ್ಬೇಡಿ, ತರಕಾರಿ ಬೆಳೆಯೋದು, ಹೂ ಬೆಳೆಯೋದು, ತೆಂಗು, ಅಡಿಕೆ, ರೇಷ್ಮೆ ಎಲ್ಲ ನಿಮ್ಮ ಏನೇನಿದೆ ಹೈನುಗಾರಿಕೆ ಇವೆಲ್ಲ ಕೂಡ ಮುಂದುವರಿಸಬೇಕು. ಇವತ್ತು ನಿಮ್ಮ ಪಂಚಾಯಿತಿಯಲ್ಲಿರುವಂತಹ ಹಾಲು ಕೇಂದ್ರ ಇದೆಯಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಲ್ಲ. ಇಡೀ ಭಾರತದಲ್ಲಿ ಅಮೂಲ್ ಬಿಟ್ರೆ ಮತ್ತೊಂದು ಇರೋದು ನಿಮ್ಮ ಪಂಚಾಯಿತಿಲಿ, ನಿಮ್ಮ ಹೋಬಳಿಲಿ ಅಮೂಲ್ ಬಿಟ್ರೆ ಅದೇ ಮತ್ತೆ ಇರೋದು ನಮ್ಮ ಈ ಒಂದು ಬೆಮೂಲ್. ಯಾವುದು? ಬಮೂಲ್. ಬಮೂಲ್ ಅಂದ್ರೇನು? ಬೆಂಗಳೂರು ಹಾಲು ಉತ್ಪಾದಕರ ಯೂನಿಯನ್ ಸಂಘ ಅದಿದೆ. ಅದು ನೀವೆಲ್ಲ ಸೇರಿ ಕೊಟ್ಟಿರಂತ ಮಾಡಿರಂತ ವಿಚಾರ. ಆದ್ರಿಂದ ತಮ್ಮ ನಾನು ಕೇಳ್ಕೊಳ್ಳೋದಿಷ್ಟೇ, ಮನುಷ್ಯನ ಬದುಕು ಶಾಶ್ವತವಾದಲ್ಲ. ನಾನು ಶಾಶ್ವತ ಇಲ್ಲ, ನೀವು ಶಾಶ್ವತ ಅಲ್ಲ. ಆದ್ರೆ ನಾವು ಬಿಟ್ಟೋದಂತ ಸಾಕ್ಷಿ ಗುಡ್ಡೆಗಳು ಶಾಶ್ವತ. ನನ್ನ ಬಂಡೆ ಅಂತ ಕರೀತಾರೆ. ಯಾವ ಕಲ್ಲು ಹೊಡೆಯಕ್ಕೆ ಹೋಗಿದ್ದೆ ಇಲ್ಲಿ? ಯಾವ್ದಾರು ಹೊಡೆದಿದ್ದ ಇಲ್ಲಿ? ನಮ್ ಭೂಮಿಲಿ ಇದೆ ಕಲ್ಲು, ಇಲ್ಲ ಅಂತ ಹೇಳಿದ್ದು. ಅದು ನಿಲ್ಸ್ಬಿಟ್ಟ ನಾವು. ಎಸ್.ಎಂ. ಕೃಷ್ಣ ಕಾಲದಲ್ಲಿ ಏನೋ 4-5 ಕಲ್ಲು ನನ್ನ ತಮ್ಮ ಹೊಡೆಸಿದ್ದ ನಮ್ ಜಮೀನಲ್ಲಿ, ಬೇರೆ ಜಮೀನಲ್ಲ. ಅದನ್ನು ನಿಲ್ಸ್ಬಿಟ್ಟ, ಯಾಕೆ ಸುಮ್ಮನೆ ಅಂತೇಳಿ. ಆ ಬಂಡೆ ಏನಾಯ್ತು? ಆ ಕಲ್ಲು ಪ್ರಕೃತಿ, ಅದನ್ನ ಕಡೆದರೆ ಆಕೃತಿ. ಇವತ್ತು ನನ್ನ ಪೂಜೆ ಮಾಡಬೇಡಿ. ಆ ವಿಧಾನಸೌಧದ ಚಪ್ಪಡಿ ಕಲ್ಲು ಮೇಲೆ ನೀವೆಲ್ಲ ಕೂಡ ನಡೆದು ಅಧಿಕಾರವನ್ನ ನೀವು ಅನುಭವಿಸಿ ಜನರ ಸೇವೆಯನ್ನ ಮಾಡಬೇಕು. ಆ ಕೆಲಸನ ತಾವೆಲ್ಲ ಕೂಡ ಶ್ರದ್ಧರಾಗಬೇಕು. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಹಿರಿಯರು ಕೂಡ ಮಾಡಿದ್ದೀರಿ. ನನ್ನ ಶಕ್ತಿ ನೀವೇ, ನನ್ನ ಬದುಕು ನೀವೇ, ನನ್ನ ಉಸಿರು ನೀವೇ. ನನ್ನ ಸ್ವಾಭಿಮಾನದ ಬದುಕಿನಲ್ಲಿ ಎಲ್ಲ ಕಷ್ಟದಲ್ಲೂ ಕೂಡ ನೀವು ನೆರವಾಗಿದ್ದೀರಿ, ನನ್ನ ಸುಖದಲ್ಲೂ ಕೂಡ ನೆರವಾಗಿದ್ದೀರಿ. ನಿಮ್ಮ ಸೇವಕನಾಗಿ ಸದಾ ಮುಂದುವರ್ತೇನೆ. ಆದಷ್ಟು ಕೂಡ ಮುಂದಿನ ದಿನದಲ್ಲಿ ಇನ್ನ ಅನೇಕ ಕಾರ್ಯಕ್ರಮಗಳ ರೂಪಿಸ್ತೇನೆ. ಒಂದು ಹುಷಾರಾಗಿರಿ. ಈಗ SIR ಅಂತ ಬಂದಿದೆ. SIR ಏನಂದ್ರೆ ಮತ್ತೊಬ್ರು ಮತದಾರರ ಪರೀಕ್ಷೆಯನ್ನ ಮಾಡ್ತಾರೆ. ನಂದು ವೋಟ್ ಇದೆ, ಬೆಂಗಳೂರಲ್ಲಿ ವೋಟ್ ಇದೆ ಅಂತ ಹೋದ್ರೆ ನಿಮ್ಗೆ ಯಾರು ಮುಂದಕ್ಕೆ ಕರೆಂಟ್ ಸಿಕ್ಕುದಿಲ್ಲ, ಗೃಹಲಕ್ಷ್ಮಿ ಸಿಕ್ಕುದಿಲ್ಲ, ಗೃಹಜ್ಯೋತಿ ಸಿಕ್ಕುದಿಲ್ಲ, ಅಕ್ಕಿ ಸಿಕ್ಕುದಿಲ್ಲ, ಯಾವುದು ಸಿಕ್ಕುದಿಲ್ಲ. ಮತ್ತೆ ಇನ್ನೊಂದು 15 ದಿನ 20 ದಿನದಲ್ಲಿ ನಿಮ್ಮ ದಾಖಲೆಗಳನ್ನ ರೆಡಿ ಮಾಡ್ಕೊಡ್ರಿ. ಮತ್ತೆ ನಿಮ್ಮ ಮತದ ಹಕ್ಕಿಗೆ ನೀವು ವೋಟ್ ಅನ್ನ ಹಾಕಬೇಕು. ಅದೇ SIR. ಈಗ ಇವು ವೆಸ್ಟ್ ಬೆಂಗಾಲಲ್ಲಿ 90 ಲಕ್ಷ ವೋಟ್ ತೆಗೆದಾಕ್ಬಿಟ್ರು. 60 ಲಕ್ಷ ವೋಟ್ ಅನ್ನ ತಮಿಳುನಾಡು ತೆಗೆದಾಕ್ಬಿಟ್ರು. ಹುಷಾರ್, ಯಾಮಾರಕ್ಕೆ ಹೋಗ್ಬೇಡಿ. ಯಾರು ಎಲ್ಲ ಬೆಂಗಳೂರಲ್ಲಿ ಎಲ್ಲ ಇರಲಿ, ಒಂದು ವೋಟು ನಿಮ್ಮ ಊರಲ್ಲಿ ಇಟ್ಕೊಳ್ಳಿ. ನಿಮ್ಮ ಊರಲ್ಲಿ ಇಟ್ಕೊಂಡ್ರಾಗ ನಿಮ್ಗೆ ಹಕ್ಕಿ ಸಿಗ್ತದೆ, ಗೃಹಲಕ್ಷ್ಮಿ ಸಿಗ್ತದೆ, ಗೃಹಜ್ಯೋತಿ ಸಿಗ್ತದೆ. ಎಲ್ಲಾ ಕಡೆ ಬೆಂಗಳೂರಿನಲ್ಲಿ ಯಾವ ರೀತಿ ವಿದ್ಯಾಭ್ಯಾಸ ಸಿಗ್ತಾ ಇದೆಯೋ ಆ ರೀತಿ ನಾನೀಗಾಗಲೇ CSR ಶಾಲೆಗಳನ್ನ ನಮ್ಮ ತಾಲೂಕಲ್ಲಿ, ನಮ್ಮ ಜಿಲ್ಲೆಗಳಲ್ಲಿ ಕಟ್ಸ್ತಾ ಇದ್ದೀನಿ. ಅದಕ್ಕೆಲ್ಲ ನಿಮ್ಮ ಮಕ್ಕಳನ್ನ ಇಲ್ಲೇ ಸೇರಿಸ್ಕೊಂಡು ಹೋಗಿ ತಾವು ತೋರಿಸಿದಂತ ದಾರಿಲಿ ನಾನು ನಡೀತೀನಿ. ನನ್ನನ್ನ ಭೇಟಿ ಮಾಡಕ್ಕೆ ನೀವು ಬಂದಾಗ ನಿಮ್ಮನ್ನ ಭೇಟಿ ಮಾಡಕ್ಕೆ ನಾನು ಆಗದೇ ಇರ್ಬೋದು. ಹೊರಗಡೆ ಒತ್ತಡ, ಅಧಿಕಾರಿಗಳ ಒತ್ತಡ ನೋಡಿ. ಈಗ ಎಷ್ಟೋ ಪೊಲೀಸವರೆಲ್ಲ ಅಡ್ಡಾಗ್ತಾ ಇದ್ದಾರೆ. ನಾನು ಅವ್ರಿಗೆ ಹೇಳಿದ್ದೀನಿ, ನನ್ನ ಅಧಿಕಾರ ಏನಿದ್ರು ಆ ಗಬ್ಬಾಡಿಯಿಂದ ಮೇಲೆ. ಇಲ್ಲಿ ಅದನ್ನ ಮಾಡಕ್ ಹೋದ್ರೆ ಅದನ್ನ ನಮ್ಮ ಜನ ಬಿಡುದಿಲ್ಲ. ಅವರ ಸೇವಕ ನಾನಿಲ್ಲಿ. ಯಾರು ಇಲ್ಲಿ ಬಾಂಬ್ ಹಾಕುದಿಲ್ಲ. ಹಾಕ್ತೀರಾ ನೀವು? ಯಾವ ಬಾಂಬ್ ಹಾಕುದಿಲ್ಲ. ನನಗೆ ನೀವೇ ನನ್ನ ಗನಿಮೇನು, ನೀವೇ ನನ್ನ ಸ್ನೇಹಿತರು, ನೀವೇ ನನ್ನ ಅಣ್ಣ ತಮ್ಮದಿರು, ನೀವೇ ಬಂದಿರು. ಸೊ ಅದರಿಂದ ನನ್ನ ರಕ್ಷಣೆ ಕಾಪಾಡಕ್ಕೆ ನೀವೆಲ್ಲ ಕೂಡ ಇದ್ದೀರಿ. ಒಳ್ಳೆ ಅಧಿಕಾರಿ ಇದ್ದಾರೆ, ಗಲಾಟೆ ಮಾಡ್ಕೊಳಕ್ ಹೋಗ್ಬೇಡಿ. ಎಲ್ಲ ಊರಲ್ಲಿ ರಾಜಿ ಮಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಇಲ್ಲದ ತಾಲೂಕು ಆಗ್ಬೇಕು. ಕೋರ್ಟ್ ಬೇರೆ ಇಲ್ಲೇ ಇದೆ, ರಾಮನಗರಕ್ಕೆ ಬೇರೆ ಹೋಗಿಲ್ಲ, ಬೆಂಗಳೂರಿಗೆ ಹೋಗಿಲ್ಲ. ಹೆಚ್ಚು ಕಮ್ಮಿ ಆದ್ರೆ ನಿಮ್ಗೆ ತೊಂದರೆ ಆಗ್ತದೆ. ಅದಕ್ಕೆ ಅವಕಾಶ ಕೊಡದೆ ಎಲ್ಲರೂ ಕೂಡ, ನಾನು ದಳದ ಕಾರ್ಯಕರ್ತರಿಗೆ, ಬಿಜೆಪಿ ಕಾರ್ಯಕರ್ತರಿಗೆ ಹೇಳ್ತೀನಿ, ನನ್ನ ಹೃದಯ, ನನ್ನ ಮನೆ ಎಲ್ಲರಿಗೂ ಕೂಡ ತೆರೆದಿದೆ. ಇಲ್ಲೇ ಒಬ್ಬ ಅಧಿಕಾರಿನ, ಒಬ್ಬ KS ಅಧಿಕಾರಿಗಳನ್ನ ನಿಮ್ಮ ಸೇವೆ ಮಾಡ್ಲಿಕ್ಕೆ ಇಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ಯಾರು ಬಂದು ಅರ್ಜಿ ಕೊಡ್ತೀರಿ ಅವ್ನು ಬಂದು ಬೆಂಗಳೂರು ತಲುಪಿಸ್ತಾರೆ. ನಾನೇ ಅರ್ಜಿ ನೋಡಿ ಏನೇನು ಆದೇಶ ಕೊಡಬೇಕು ನಾನು ಆದೇಶ ಕೊಡುವಂತ ಕೆಲಸ ನಾನು ಮಾಡ್ತೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ. ಹೆಚ್ಚಿಗೆ ಟೈಮ್ ಕೊಡಕ್ ಆಗದೆ ಇರ್ಬೋದು. ಇಡೀ ರಾಜ್ಯನ ನಾನು ಸುತ್ತಬೇಕಾಗಿದೆ. ಮತ್ತೆ 2028 ಬರ್ಬೇಕು ತಾನೆ?
28ಕ್ಕೆ ಬರ್ಬೇಕಾಗ್ತಾನೆ. ಬರೀ 2 ವರ್ಷದ ಮುಖ್ಯಮಂತ್ರಿ ನೀವು ನೋಡ್ಬೇಕಾ? 28ಕ್ಕೆ ಬರ್ಬೇಕಾದ್ರೆ ನನಗೆ ಬಿಡುವು ಮಾಡಿಕೊಡ್ಬೇಕು. ನಿಮ್ ಕೆಲಸ ಕಾರ್ಯಗಳನ್ನ ನೋಡ್ತೇನೆ. ಎಲ್ಲೋದ್ರು ಕನಕಪುರದವರು ಅಂತ ಅಂದ್ರೆ ಯಾರ ಕ್ಷೇತ್ರ ಅಂತ ಹೇಳ್ತಾರೆ? ಮುಖ್ಯಮಂತ್ರಿ ಕ್ಷೇತ್ರ ಅಂತ ಹೇಳ್ತಾರೆ. ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಇಲ್ಲಿ ನಿಂತಾಗ ಇಲ್ಲಿ ಕಾನರಾಜ್ ಅರಸು ಅವರು ಇಲ್ಲ, ಈ ಭಾಗದವರು. ಇನ್ನು ಅನೇಕ ನಾಯಕರಿಲ್ಲ. ತೋಣಿ ಇದು ನಮ್ಮ ಶ್ರೀನಿವಾಸಹಳ್ಳಿ ಪುರಸಭೆ ಇದೆ, ಅವನು TFSMS ದಳದಿಂದ ಗೆದ್ದಿದ್ದ. ನಾನು ಕಂಠಿಯವರು ಕಾಂಗ್ರೆಸ್ ಇಂದ ಗೆದ್ದಿದ್ದು ರಾಮಕೃಷ್ಣ. ಅಲ್ಲಿಂದ ನನ್ನ ರಾಜಕಾರಣ ಪ್ರಯಾಣ ಆಗಿ ಇಲ್ಲಿವರೆಗೂ ಮುಟ್ಟಿದ್ದೀನಿ. ಈ ಮುಟ್ಟಿಸಿರೋರು, ವಿಧಾನ ಕೊಡಿಸಿರೋರು, ಅಧಿಕಾರ ಕೊಡಿಸಿರೋರು ನೀವು. ನಿಮಗೆ ಒಳ್ಳೇದಾಗಬೇಕು. ನಿಮ್ಮ ಆಶೀರ್ವಾದ ಸದಾ ಇರಲಿ. ನಿಮ್ಮ ಮಗ ತಾಯಂದಿರು ಎಲ್ಲರೂ ಕೂಡ ನಿಮ್ಗೆಲ್ಲ ಆಶೀರ್ವಾದ ಇರಲಿ ಅಂತ ಹೇಳಿ ನಾನು ಪ್ರಾರ್ಥಿಸಿ ನಿಮ್ಮೆಲ್ಲರಿಗೂ ಶುಭ ಮಾಡ್ತೇನೆ. ಹಸುಗಳೇ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಹಿರಿಯರು ಎಲ್ಲರೂ ಕೂಡ ನಮಸ್ಕಾರ. ಎಲ್ಲ ಹಿರಿಯರಿಗೆ ತಾಯಂದಿರು ಕೂಡ ಎಲ್ಲ ನಮಸ್ಕಾರ.